ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲು ಬಳಿ ಬರುವ ಕರಿಘಟ್ಟದ ಶ್ರೀ ಸಮಯಪುರ ಆಶ್ರಮಕ್ಕೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣ ಗೌಡ ಚಂದ್ರಶೇಖರ್ ಸಿಇಒ ಚಂದ್ರಶೇಖರ್ ಭೇಟಿ ನೀಡಿದ್ದಾರೆ। ಈ ಸಂದರ್ಭದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಸಂಪೂರ್ಣ ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣ ಗೌಡ ಚಂದ್ರಶೇಖರ್ ಸಿಇಒ ಚಂದ್ರಶೇಖರ್ ಸಮಯಾಂಬಿಕಾ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ। ಶ್ರೀ ಸಮಯಪುರ ಆಶ್ರಮಕ್ಕೆ ಭೇಟಿ ನೀಡಿದ ವೇಳೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಟ್ರಸ್ಟಿಗಳ ಜೊತೆ ಸೌಹಾರ್ದಯುತವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ। ಬಳಿಕ ಮಾತನಾಡಿದ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಮೈಸೂರಿಗೆ ಬರುವವರು ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ಸಮಯಪುರ ಆಶ್ರಮಕ್ಕೆ ಭೇಟಿ ನೀಡಬೇಕು। ಈ ಸಮಯಪುರದಮ್ಮ ಬಹಳ ಶಕ್ತಿ ದೇವತೆಯಾಗಿದ್ದಾರೆ। ಚಾಮುಂಡೇಶ್ವರಿಯಂತೆ ವಿಷ್ಣುವಿನ ಸಹೋದರಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ। ಹೀಗಾಗಿ ಮೈಸೂರಿಗೆ ಬರುವವರು ಈ ಆಶ್ರಮಕ್ಕೆ ಬಂದು ದೇವಿಯ ಆಶೀರ್ವಾದವನ್ನ ಪಡೆಯಬೇಕು। ಮೈಸೂರು ಮಂಡ್ಯ ನಡುವೆ ಇರುವ ಈ ಸಮಯಪುರ ಕ್ಷೇತ್ರ ತುಂಬಾ ಪ್ರಸಿದ್ಧಿ ಪಡೆಯಲಿದ್ದು ಎಲ್ಲರೂ ತಾಯಿಯ ಆಶೀರ್ವಾದ ಪಡೆಯಬೇಕೆಂದು ಕರೆ ನೀಡಿದ್ದಾರೆ। ಇದೇ ವೇಳೆ ಶ್ರೀ ಸಮಯಪುರ ಆಶ್ರಮ ಹಾಗೂ ಸಮಯಪುರ ಮಹಾಮಾರಿಯಮ್ಮನ ದೇವಸ್ಥಾನದ ಸಂಸ್ಥಾಪಕರು ಮತ್ತು ಮಠಾಧಿಪತಿಗಳು ಸ್ವಾಮಿ ಶ್ರೀ ಸುರೇಶ್ವರ ಆಚಾರ್ಯ ಅವರನ್ನ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಸಂಪೂರ್ಣ ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣ ಗೌಡ ಚಂದ್ರಶೇಖರ್ ಸಿಇಒ ಚಂದ್ರಶೇಖರ್ ಅವರು ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ। ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮೈಸೂರು ಮಂಡ್ಯ ಮಧ್ಯದಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣದ ಬಳಿ ಸಮಯಾಪುರ ಅಂತ ಒಂದು ಊರಿದೆ। ಅಲ್ಲಿ ಸಮಯಾಪುರ ಅಮ್ಮ ನೆಲೆಸಿದ್ದಾಳೆ। ಇವತ್ತಿಗೆ 48 ದಿವಸ ಆಗಿದೆ ಕುಂಭಾಭಿಷೇಕ ಆಗಿ। ಪೂಜ್ಯ ಸ್ವಾಮೀಜಿಯವರು ಏನು ಒಂದು ತನು ಮನ ಧನ ಅವರೇ ಸ್ವತಃ ನಿಂತು ಈ ದೇವಸ್ಥಾನ ಕಟ್ಟಿಸಿದ್ದಾರೆ। ಈ ದೇವಸ್ಥಾನಕ್ಕೆ ಕರ್ನಾಟಕದ ಜನ ಬರಬೇಕಾಗ್ತದೆ। ಯಾಕೆಂದರೆ ಇಂಥ ದೇವಸ್ಥಾನ ನಾವೆಲ್ಲೂ ಸಹ ಹೊಯ್ಸಳ ಕಾಲದಲ್ಲಿ ನಾವು ನೋಡಿರ್ತೀವಿ। ಈ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ನೋಡಿದಾಗ ನೀವೆಲ್ಲ ಬಂದು ಕರ್ನಾಟಕದಲ್ಲಿ ಯಾರೇ ಮೈಸೂರಿಗೆ ಹೋಗುವಾಗ ಬಂದು ಈ ಸಂಸ್ಥೆಗೆ ಭೇಟಿ ಕೊಡಬೇಕು। ಈ ಸಮಯಾಪುರದಮ್ಮ ಭಾಳ ಶಕ್ತಿ ದೇವತೆ। ಇವತ್ತು ನಮ್ಮ ಮಹಿಷಾಮರ್ದಿನಿ ಚಾಮುಂಡೇಶ್ವರಿ ಏನಿದೆಯೋ ಅದೇ ರೀತಿ ವಿಷ್ಣುವಿನ ತಂಗಿ ಇಲ್ಲಿ ಬಂದು ನೆಲೆಸಿದ್ದಾಳೆ। ಈ ಒಂದು ಏನು ಮಠ ಅಂತ ನಾವು ಕರಿಬೋದು, ಈ ಸಂಸ್ಥಾನ ಅಂತ ಏನಿದೆ ಇದನ್ನ ಕರ್ನಾಟಕದ ಜನ ಉಪಯೋಗಿಸ್ಕೋಬೇಕು। ಈ ಸಂಸ್ಥೆಗೆ ಬಂದು ಈ ದೇವಸ್ಥಾನಕ್ಕೆ ಬಂದು ಮೈಸೂರು ಮಂಡ್ಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಸಮಯಾಪುರ ಕ್ಷೇತ್ರ ತುಂಬ ಮುಂದಕ್ಕೆ ಪ್ರಸಿದ್ಧಿ ಆಗ್ತದೆ। ಯಾಕೆಂದರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ವೈಬ್ರೇಷನ್ನೇ ಬೇರೆ ಇದೆ। ಈ ಶಕ್ತಿ ದೇವತೆ ಇನ್ನೂ ತುಂಬ ಜನಕ್ಕೆ ಒಳ್ಳೆಯದಾಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಭೇಟಿ ಕೊಟ್ಟು ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮೈಸೂರು ಮಂಡ್ಯ ಮಧ್ಯದಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣದ ಬಳಿ ಸಮಯಾಪುರ ಅಂತ ಒಂದು ಊರಿದೆ। ಅಲ್ಲಿ ಸಮಯಾಪುರ ಅಮ್ಮ ನೆಲೆಸಿದ್ದಾಳೆ। ಇವತ್ತಿಗೆ 48 ದಿವಸ ಆಗಿದೆ ಕುಂಭಾಭಿಷೇಕ ಆಗಿ। ಪೂಜ್ಯ ಸ್ವಾಮೀಜಿಯವರು ಏನು ಒಂದು ತನು ಮನ ಧನ ಅವರೇ ಸ್ವತಃ ನಿಂತು ಈ ದೇವಸ್ಥಾನ ಕಟ್ಟಿಸಿದ್ದಾರೆ। ಈ ದೇವಸ್ಥಾನಕ್ಕೆ ಕರ್ನಾಟಕದ ಜನ ಬರಬೇಕಾಗ್ತದೆ। ಯಾಕೆಂದರೆ ಇಂಥ ದೇವಸ್ಥಾನ ನಾವೆಲ್ಲೂ ಸಹ ಹೊಯ್ಸಳ ಕಾಲದಲ್ಲಿ ನಾವು ನೋಡಿರ್ತೀವಿ। ಈ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ನೋಡಿದಾಗ ನೀವೆಲ್ಲ ಬಂದು ಕರ್ನಾಟಕದಲ್ಲಿ ಯಾರೇ ಮೈಸೂರಿಗೆ ಹೋಗುವಾಗ ಬಂದು ಈ ಸಂಸ್ಥೆಗೆ ಭೇಟಿ ಕೊಡಬೇಕು। ಈ ಸಮಯಾಪುರದಮ್ಮ ಭಾಳ ಶಕ್ತಿ ದೇವತೆ। ಇವತ್ತು ನಮ್ಮ ಮಹಿಷಾಮರ್ದಿನಿ ಚಾಮುಂಡೇಶ್ವರಿ ಏನಿದೆಯೋ ಅದೇ ರೀತಿ ವಿಷ್ಣುವಿನ ತಂಗಿ ಇಲ್ಲಿ ಬಂದು ನೆಲೆಸಿದ್ದಾಳೆ। ಈ ಒಂದು ಏನು ಮಠ ಅಂತ ನಾವು ಕರಿಬೋದು, ಈ ಸಂಸ್ಥಾನ ಅಂತ ಏನಿದೆ ಇದನ್ನ ಕರ್ನಾಟಕದ ಜನ ಉಪಯೋಗಿಸ್ಕೋಬೇಕು।
ಈ ಸಂಸ್ಥೆಗೆ ಬಂದು ಈ ದೇವಸ್ಥಾನಕ್ಕೆ ಬಂದು ಮೈಸೂರು ಮಂಡ್ಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸಮಯಾಪುರ ಕ್ಷೇತ್ರ ತುಂಬ ಮುಂದಕ್ಕೆ ಪ್ರಸಿದ್ಧಿ ಆಗ್ತದೆ. ಯಾಕೆಂದರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ವೈಬ್ರೇಷನ್ನೇ ಬೇರೆ ಇದೆ. ಈ ಶಕ್ತಿ ದೇವತೆ ಇನ್ನೂ ತುಂಬ ಜನಕ್ಕೆ ಒಳ್ಳೆಯದಾಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಭೇಟಿ ಕೊಟ್ಟು